ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ರಿಸ್ಪಿ ಆಲೂ ಪಾಲಕ್ ಪಕೋಡ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದ್ 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದ್ 4 ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಒಂದ್ 3 ಹಸಿರು ಮೆಣಸಿನಕಾಯಿನ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಆಲೂಗೆಡ್ಡೆನ ತುರ್ಕೊಂಡು ಇದನ್ನ ನೀರೊಳಕ್ ಹಾಕಿ ಇಡಬೇಕಾಗುತ್ತೆ. ಯಾಕೆಂದ್ರೆ ಹಾಗೇನೆ ಇಟ್ಬಿಟ್ರೆ ಆಲೂಗೆಡ್ಡೆ ತುರಿ ಕಪ್ಪಾಗ್ಬಿಡುತ್ತೆ. ಸೊ ಹಂಗಾಗಿ ನೀರೊಳಕ್ ಹಾಕಿ ಇಡಿ. ಹಾಕ್ಬಿಟ್ಟು ಒಂದ್ 2 ಸಲ ವಾಶ್ ಮಾಡಿ ಕೂಡ ಇಟ್ಕೋಬಹುದು ನೀವು. ಇವಾಗ ಪಾಲಕ್ ಸೊಪ್ಪು ಕಟ್ ಮಾಡಿದೀವಲ್ಲ ಅದನ್ನ ಇವಾಗ ಒಂದು ಬೌಲ್ಗೆ ಹಾಕೋತಾ ಇದೀನಿ. ಇದಕ್ಕೆ ಇವಾಗ ತುರಿದು ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ತುರಿನ ಹಾಕೋತಾ ಇದೀನಿ. ಆಲೂಗೆಡ್ಡೆ ತುರಿನ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದೀನಿ. ಮತ್ತೆ ಮೆಣಸಿಕಾಯಿ ಇತ್ತಲ್ಲ ಅದನ್ನು ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ. ಮಕ್ಳೇನಾದ್ರು ತಿಂತಾರೆ ಅಂದ್ರೆ ಹಸಿರು ಮೆಣಸಿಕಾಯಿನ ಸ್ಕಿಪ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಬಹುದು. ಇವಾಗ ಶುಂಠಿನೂ ಸಹ ತುರಿದು ಹಾಕೋತಾ ಇದೀನಿ. ಹಾಕೊಂಡ್ಮೇಲೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೋತಾ ಇದೀನಿ. ಮತ್ತೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ. ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕೋತಾ ಇದೀನಿ. ಮತ್ತೆ ಸ್ವಲ್ಪ ಅರಿಶಿನ ಪೌಡರ್, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅರ್ಧ ಸ್ಪೂನ್ ಅಷ್ಟು ಅಜ್ವೈನ ಕ್ರಶ್ ಮಾಡಿ ಹಾಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ. ಮಸಾಲಾನ ಹಾಕೊಂಡು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡು ಆ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲ್ಸ್ಕೊಂಡು ಇದನ್ನ ಇವಾಗ ಒಂದ್ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದನ್ನ ನೆನೆಯೋಷ್ಟರಲ್ಲಿ ನಾನು ಇವಾಗ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ. ಮತ್ತೆ ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಬೆಳ್ಳುಳ್ಳಿನ ಹಾಕೋತಾ ಇದೀನಿ. ಮತ್ತೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೊಟೊನ ಹಾಕೋತಾ ಇದೀನಿ. ಮತ್ತೆ ಒಂದೇ ಒಂದು ಹಸಿರು ಮೆಣಸಿಕಾಯಿನ ಹಾಕೋತಾ ಇದೀನಿ. ಸ್ವಲ್ಪ ಖಾರ ಇದೆ ಮೆಣಸಿಕಾಯಿ, ಅದಕ್ಕೆ ಒಂದೇ ಒಂದು ಹಾಕೋತಾ ಇದೀನಿ. ಹಾಕೊಂಡು ಟೊಮೊಟೊ ಎಲ್ಲ ಸಂಪೂರ್ಣವಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತೆ ಬೇಗನೆ ಸಾಫ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಂಡ್ರೆ ಸಾಫ್ಟ್ ಆಗ್ಬಿಡುತ್ತೆ. ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಅದನ್ನು ಸಹ ಒಂದ್ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಆರೋದಿಕ್ಕೆ ಬಿಟ್ಬಿಟ್ಟು ಆ ನಂತರ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸ್ ಆಗಿ ರುಬ್ಕೊಂಡ್ರೆ ನಮ್ಗೆ ಆ ಟೊಮೊಟೊ ಚಟ್ನಿ ರೆಡಿ ಆಯ್ತು. ಇದಕ್ಕೆ ಬೇಕಿದ್ರೆ ಒಗ್ಗರಣೆನೂ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬಹುದು. ಇದನ್ನ ಇವಾಗ ಒಂದ್ ಸೈಡ್ಗೆ ಇವಾಗ ಪಕೋಡ ಹಿಟ್ಟೇನ್ ಕಲ್ಸಿಟ್ಟಿದ್ದಲ್ಲ ಅದನ್ನ ಮತ್ತೆ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಪಕೋಡನ ಎಣ್ಣೆಲಿ ಬಿಟ್ಕೋತಾ ಇದೀನಿ. ಬೇಕಿದ್ರೆ ನೀವು ಉಂಡೆ ರೀತಿನೂ ಮಾಡ್ಕೋಬಹುದು ಅಥವಾ ಒಡೆ ರೀತಿ ತಟ್ಕೊಂಡು ಕೂಡ ಹಾಕೋಬಹುದು. ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ನಮ್ಗೆ 2 ರಿಂದ 3 ನಿಮಿಷ ಆದ್ಮೇಲೆ ಮತ್ತೆ ಎಲ್ಲವನ್ನು ತಿರುವಾಕಿ ನಾವು ಬೇಯಿಸ್ಕೋಬೇಕಾಗುತ್ತೆ. 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ನಮ್ಗೆ ಈ ರೀತಿಯಾಗಿ ಕಲರ್ ಬಂದ್ರೆ ನಮ್ಗೆ ಪಕೋಡ ರೆಡಿ ಆಯ್ತು ಅಂತ ಹೇಳಿ ಇದನ್ನ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಇವಾಗ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಕ್ರಿಸ್ಪಿ ಆಗಿರುವಂತಹ ಆಲೂ ಪಾಲಕ್ ಪಕೋಡ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಮಕ್ಕಳೆಲ್ಲ ಪಾಲಕ್ ಸೊಪ್ಪು ಏನಾದ್ರು ತಿನ್ನಲ್ಲ ಅಂದ್ರೆ ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಡ್ಬೋದು. ಸಂಜೆ ಟೈಮ್ ಸ್ನಾಕ್ಸ್ ಆಗು ತುಂಬಾ ಚೆನ್ನಾಗಿರುತ್ತೆ. ಊಟ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಚಟ್ನಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ, ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.